ಒಂದು ಇದೇ ಫ್ಲೋ ಅಲ್ಲಿ ಏನಾದರೂ RCB ಟೀಮ್ ಅವರು ವುಮೆನ್ಸ್ ಟೀಮ್ ಅವ್ರು ಆಡ್ಬಿಟ್ರೆ ಈ ಸಲನೂ ಕಪ್ ಬರೋದ್ರಲ್ಲಿ ಯಾವುದು ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಎಕ್ಸೈಟೆಡ್ ಇದ್ದೆ ಆಯ್ತಾ. ಯಾಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ವಿನ್ ಆಗಿರೋದು ನಮ್ಮ ವುಮೆನ್ಸ್ RCB ಟೀಮು. ನಿಜ ಒಂದು ಇದೇ ಫ್ಲೋ ಅಲ್ಲಿ ಏನಾದರೂ RCB ಟೀಮ್ ಅವರು ವುಮೆನ್ಸ್ ಟೀಮ್ ಅವ್ರು ಆಡ್ಬಿಟ್ರೆ ಈ ಸಲನೂ ಕಪ್ ಬರೋದ್ರಲ್ಲಿ ಯಾವುದು ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ನಮ್ಮ ವುಮೆನ್ಸ್ ಟೀಮು. ಸೊ ಹೌದು, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನೆನ್ನೆ ನಡೆದಂತಹ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚು. ಸೊ ಕಂಪ್ಲೀಟ್ ಸ್ಟೋರಿ ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಅನ್ಕೊಂಡಂತಹ ಏನು ಟಾರ್ಗೆಟ್ ಇತ್ತು ಅದು ಕೊಟ್ಟಿಲ್ಲ ಅವರು RCBಗೆ. ಸೊ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಆ ಕಡೆ ಈ ಕಡೆ ಅನಲಿಸ್ಟ್ಗಳು ಇನ್ನು ಕ್ರಿಕೆಟರ್ಸ್ ಎಲ್ಲ ಹೇಳ್ತಿದ್ದು 180 to 190 ಟಾರ್ಗೆಟ್ ಕೊಟ್ರೆ RCBನ ಇವರು ಡಿಫೆಂಡ್ ಮಾಡ್ಬೋದು ಅಂತ. ಇನ್ನೊಂದೇನು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನಡೀತಾ ಇತ್ತು ಏನಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಏನು ರಿವೆಂಜ್ ತಗೊಂತಾರೆ RCB ಮೇಲೆ ಈ ಮ್ಯಾಚ್ ಅಲ್ಲಿ ಅಂತ ಎಲ್ಲ ಸ್ವಲ್ಪ ಟ್ರೋಲ್ಗಳಾಗ್ತಾ ಇತ್ತು. ಸೊ ನಾನು ನೋಡ್ತಾ ಇದ್ದೆ, ಹಂಗೇನೋ ಅನ್ಕೊಂತಿದ್ದೆ ಏನಪ್ಪ ಇದು ಈ ತರ ಎಲ್ಲ ಟ್ರೋಲ್ಗಳೆಲ್ಲ ನಡೀತಿದೆ, ರಿವೆಂಜ್ ಅನ್ನೋ ತರ ಮ್ಯಾಚ್ ಇದು ಲೈಕ್ ಇಂಡಿಯಾ ಪಾಕಿಸ್ತಾನ ಆ ತರ ಏನೋ ಅನ್ಕೊಂಡು. ಸೊ ಆ ತರ ಎಲ್ಲ ಅನ್ಕೊಂತಿದ್ದೆ. ಮ್ಯಾಚ್ ಅಂತೂ ಸ್ಟಾರ್ಟ್ ಆಯ್ತು. ಡೆಲ್ಲಿ ಕ್ಯಾಪಿಟಲ್ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ರು. ಅವ್ರ ಬ್ಯಾಟಿಂಗು ಅನ್ನೋದಕ್ಕಿಂತ ನಮ್ಮ RCB ಬೌಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೇನ್ ಬ್ಯಾಟ್ಸ್ಮನ್ ಇರೋದೇ ಡೆಲ್ಲಿ ಕ್ಯಾಪಿಟಲ್ಲಿ ಜೆಮಿಮಾ ರೋಡ್ರಿಗಸ್ಸು ಮತ್ತು ಮೆಗ್ಲಾನಿಂಗ್ ಅಂತ. ಸೊ ಇವರಿಬ್ರು ಮೇನ್ ಬ್ಯಾಟರ್ಸ್ ಆಗ್ತಾರೆ ಆ ಕಡೆಯಿಂದ. ಸೊ ಅವ್ರಿಗೆ ಆಡೋಕ್ಕೆ ಕೊಟ್ಟಿಲ್ಲ. ಇವಾಗ ನೋಡೋಕೆ ಹೋದ್ರೆ ನಿಮಗೆ ಮೆಗ್ಲಾನಿಂಗು ಬರೀ 17 ರನ್ಗೆ ಔಟ್ ಆದರು. ಆಮೇಲೆ ಜೆಮಿಮಾ ರೋಡ್ರಿಗಸ್ ಸ್ವಲ್ಪ ಆಡಿದ್ರು, 22 ಬಾಲ್ಸ್ಗೆ 34 ರನ್ಸು ಹೊಡೆದ್ರು. ಅವ್ರು ಪಾರ್ಟ್ನರ್ಶಿಪ್ ಮಾಡಿದ್ದು ಅನಾಬೆಲ್ ಜೊತೆಗೆ. ಸೊ 19 ರನ್ನು. ಸೊ ಇನ್ನಾಗ ನಿಮ್ಮ ಕೆಳಗಡೆ ನೋಡೋಕೆ ಹೋದರೆ ಆಡಿದ್ದು ಪ್ರೀಸ್ ಅಂತ 23. ಸೊ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಎಲ್ಲೂ ಬಂದಿಲ್ಲ ಆ್ಯಕ್ಚುಲಿ ಡೆಲ್ಲಿ ಕಡೆ. ಸೊ ಅದಕ್ಕಾಗಿನೇ ಸ್ವಲ್ಪ ಬೇಗನೆ ಮುಗೀತು ಅವ್ರ ಮ್ಯಾಚ್ ಅಂತ ಹೇಳ್ಬೋದು. ನೋಡೋಕೆ ಹೋದ್ರೆ ಅವ್ರು ಜಸ್ಟ್ ಟೋಟಲ್ ಆಗಿದ್ದು 141 ರನ್ಸ್ ಮಾತ್ರ. ಸೊ 141 ಆದಾಗ್ಲೇ ನಾನು ಅನ್ಕೊಂತಿದ್ದೆ RCBಗೆ ಚೇಸೇಬಲ್ ಸ್ಕೋರೇನೇ ಇದು, ಬಟ್ ವಿಕೆಟ್ನ ಕಳ್ಕೊಂಡ್ರೆ ಕಷ್ಟ ಇದೆ ಅಂತ. ಬಟ್ RCB ನೀವು ಬ್ಯಾಟಿಂಗ್ ಲೈನಪ್ ನೋಡೋಕೆ ಹೋದರೆ ಸ್ಮೃತಿ ಮಂದಣ್ಣ ಮತ್ತು ಡೇನಿಯಲ್ ವ್ಯಾಟ್ ಬಿಟ್ಟರೆ ಮಿಕ್ದವ್ರೆಲ್ಲ ಕಾನ್ಫಿಡೆನ್ಸ್ ಕೊಡೋ ಆಟಗಾರರೇನೆ. ಸೊ 2 ವಿಕೆಟ್ ಹೋದ ತಕ್ಷಣ ಸೋಲ್ತಾರೆ ಅಂತ ಹೇಳಕ್ ಬರಲ್ಲ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ಮ್ಯಾಚ್ ನೋಡಿದ್ರೆ ಲಾಸ್ಟಲ್ಲಿ ಹೊಡೆದಾಡಿ ವಿನ್ ಮಾಡಿಸಿದ್ದು ನಮ್ಮ ರಿಚಾ ಘೋಷ್ ಮತ್ತು ಇನ್ನೊಬ್ರು ಯಾರೋ ಇದ್ರು ಮರ್ತೋದ್ರು. ಅವರು ಬಿಟ್ಟರೆ ಬ್ಯಾಟಿಂಗ್ ಆರ್ಡರ್ ನಮ್ಮದು ಏನು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಒಂದು 2-3 ವಿಕೆಟ್ ಬೇಗನೆ ಕಳ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಬಟ್ ನಮ್ಮ RCB ಬೌಲರ್ಸ್ ಅಂತೂ ಸಿಕ್ಕಾಪಟ್ಟೆ ಬೊಂಬಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ರೇಣುಕಾ ಸಿಂಗ್ ಎಸ್ಪೆಷಲಿ ಒಂದು ಒಳ್ಳೆ ಬೌಲರು, ನಗು ಮುಖದ ಬೌಲರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಯಾವತ್ತೂ ಸ್ಮೈಲ್ ಮಾಡ್ತಾ ಇರ್ತಾರೆ, ನೋಡಿಬೇಕಾದ್ರೆ ನೀವು ಯಾವತ್ತೂ ಸ್ಮೈಲ್ ಮಾಡ್ತಾ ಇರ್ತಾರೆ ರೇಣುಕಾ ಸಿಂಗು. ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. 3 ವಿಕೆಟ್ನ ತಗೊಂಡ್ರು ಅವರು. ಆಮೇಲೆ ಕಿಮ್ ಗಾರ್ತಿ 2 ತಗೊಂಡ್ರೆ, ಏಕ್ತಾ ಬಂದ್ಬಿಟ್ಟು 2 ವಿಕೆಟ್ ತಗೊಂಡ್ರು. ಮತ್ತೆ ನಿಮಗೆ ಜಾರ್ಜಿಯಾ ಬಂದ್ಬಿಟ್ಟು 3 ವಿಕೆಟ್ ತಗೊಂಡ್ರು, ಅವ್ರನ್ನೂ 3 ವಿಕೆಟ್ ತಗೊಂಡ್ರು. ಸೊ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು RCB ವುಮೆನ್ಸ್ ಟೀಮಿಂದ. ಸೊ ಅದಕ್ಕೋಸ್ಕರನೇ ಬರೀ 141 ರನ್ಸ್ಗೆ ಕಟ್ ಹಾಕಿದ್ರು ಅಂತ ಹೇಳ್ಬೋದು. ಆಮೇಲೆ ಇದನ್ನ ಚೇಸ್ ಮಾಡಕ್ಕೆ ಬಂದಂತಹ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ್ತಿ ಸ್ಮೃತಿ ಮಂದಣ್ಣ, ಓಕೆನಾ, ಸ್ವೀಟ್ ಆಗಿರೋ ಆಟ, ನಿಜ ಹೇಳ್ತೀನಿ, ತುಂಬ ಸ್ವೀಟ್ ಆಗಿರೋ ಆಟ. ಅವರು ಬ್ಯಾಟಿಂಗ್ ಮಾಡಬೇಕಾದ್ರೆ ಇಷ್ಟು ಈಸಿನ ಬ್ಯಾಟಿಂಗು ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ನೋಡಿ ನೀವೇ ಬ್ಯಾಟಿಂಗ್ ನೋಡಿ, ಅವ್ರು ಇರೋದು ಸಣ್ಣಕ್ಕೆ ಆಯ್ತಾ. ಬಟ್ ಇಲ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಮೇ ಬಿ ಶಿ ಮೈಟ್ ಬಿ ವೆರಿ ಸ್ಟ್ರಾಂಗ್, ಓಕೆ, ಫಿಸಿಕಲಿ. ಅವರು ನನಗಂತೂ ಹಂಗೆ ಅನ್ಸುತ್ತಪ್ಪ, ಬ್ಯಾಟಿಂಗ್ ನಿಂತರೆ ಇವರೊಬ್ರು ಆಟಗಾರರ ಹೌದಾ ಅಲ್ವಾ ಆ ಥರ ಫೀಲ್ ಕೊಡುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಕಾಮಾಗಿ ರೋಹಿತ್ ಶರ್ಮಾ ಥರನೇ ಸ್ವಲ್ಪ ಲೇಸಿಯಾಗಿ ನಿಂತ್ಕೊಂತಾರೆ ಅಂತ ಹೇಳ್ಬೋದು. ಬಟ್ ಹೊಡೆಯೋ ಶಾರ್ಟ್ಸ್ ಮಾತ್ರ
ಬೊಂಬಾಟಾಗಿರುತ್ತೆ. ಬರೀ ಟೈಮಿಂಗಲ್ಲೇ ಹೊಡಿತಾರೆ, ಎಲ್ಲನೂ ಟೈಮ್ ಮಾಡ್ತಾರೆ ಚೆನ್ನಾಗಿ. ಸೊ ಸ್ಮೃತಿ ಮಂದನದಿಂದ ಒಂದು ಒಳ್ಳೆ ಆಟ ಬಂತು, 81 ರನ್ ಹೊಡೆದ್ರು. ಆಮೇಲೆ ಡ್ಯಾನಿ ವ್ಯಾಟ್, ನಾನು ಡೇನಿಯಲ್ ಅಂತಿದ್ದೀನಿ, ಡ್ಯಾನಿ ವ್ಯಾಟ್ ಬಂದುಬಿಟ್ಟು 42 ರನ್ಸ್ ಹೊಡೆದ್ರು. ಸೊ ಇವರಿಬ್ಬರು ಪಾರ್ಟ್ನರ್ಶಿಪ್ಪೇ ಆಲ್ಮೋಸ್ಟ್ 110 120 ತನಕ ಇವರೇನೇ ಇದ್ದರು, 100 ತನಕ. ಆಮೇಲೆ ವಿಕೆಟ್ ಕಳ್ಕೊಂಡಿದ್ದು ನಾವು, ನನಗೆ ಗೊತ್ತಿರೋಂಗೆ. ಆಮೇಲೆ ಮ್ಯಾಚ್ನ ಈಸಿಯಾಗಿ ನಮ್ಮ ರಿಚಾ ಘೋಷ್ ಬಂದು ಫಿನಿಶ್ ಮಾಡಿದ್ರು. ಈಸಿ ವಿನ್ RCBಗೆ, 141ನ ಈಸಿಯಾಗಿ ಚೇಸ್ ಮಾಡಿಬಿಟ್ರು. ಸೊ ಎನಿವೆ, ನನಗೆಲ್ಲೂ ಆ ಟ್ರೋಲ್ ನೋಡ್ತಾ ಇದ್ನಲ್ವ ಇನ್ಸ್ಟಾಗ್ರಾಮಲ್ಲಿ, ರಿವೆಂಜ್ ತಗೊತಾರೆ, ಆ ಥರದ್ದೇನು ಪೈಪೋಟಿ ಕಾಣಿಸಿಲ್ಲ. ಬಟ್ ಎನಿವೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಬಟ್ ನಾವು ಬಂದುಬಿಟ್ಟು RCB ಅವರು 2-2 ವಿನ್ ಆಗಿದ್ದೀವಿ. ಇನ್ನು ಬರೋ ಮ್ಯಾಚ್ಗಳಲ್ಲೂ ವಿನ್ ಆಗಿ ಫೈನಲ್ಲು ಸೆಮಿಫೈನಲ್ ಒಂದು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಆಮೇಲೆ ಅದು ಲಾಸ್ಟ್ ಮೂಮೆಂಟ್ಗೆ ಮುಂಚೆ ಥರ ಎಲ್ಲ ಇರಬಾರ್ದು. RCB ಬಾಯಲ್ಲಿ ಬರ್ಸಿ ಗೆಲ್ತಾರಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಆಗಬಾರ್ದು. ಬೇಗ ಬೇಗ ವಿನ್ ಆಗಿ ಟೇಬಲ್ ಕಡೆಗೆ ಬೇಗ ಮೂವ್ ಮಾಡಿದ್ರೆ ಟಾಪರ್ ಹತ್ರ ಒಳ್ಳೆಯದು. ಸೊ ನೋಡೋಣ ಮುಂದಿನ ಮ್ಯಾಚು ಹೆಂಗಾಗುತ್ತೆ ಏನಾಗುತ್ತೆ ಅಂತ. RCBದು ನೆಕ್ಸ್ಟ್ ಮ್ಯಾಚ್ ಅಪ್ಡೇಟ್ ಜೊತೆ ಬರ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಚಾಂಪಿಯನ್ಸ್ ಟ್ರೋಫಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರ ಅಪ್ಡೇಟು ನಿಮ್ಗೆ ಕೊಡಬೇಕು. ಸೊ ಅದೆಲ್ಲ ಬೇಕಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಸೊ ಸಿಗೋಣ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ, ಮುಂದಿನ ಅಪ್ಡೇಟಲ್ಲಿ. ಅಲ್ಲಿ ತನಕ ಬಾಯ್.